ಇಸ್ರೇಲ್ ಮತ್ತು ಇರಾನ್ ನಡುವಣ ಯುದ್ಧ ಆರಂಭವಾದಾಗಿನಿಂದಲೂ ಕೂಡ ಅಮೆರಿಕದವರು ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾನೇ ಬಂದರು. ಶಾಂತಿ ಸ್ಥಾಪನೆಯನ್ನು ಮಾಡಬೇಕು, ಪರಮಾಣು ಹೊಂದುವಂತಹ ಆಸಕ್ತಿಯಿಂದ ದೂರ ಇರಬೇಕು ಅಂತಕ್ಕಂಥ ಎಚ್ಚರಿಕೆ. ಜೊತೆಗೆ ಮುಂದಿನ ವಾರ ಪರಿಸ್ಥಿತಿ ತುಂಬ ಬದಲಾಗಲಿದೆ ಅಂತ ಟ್ರಂಪ್ ಕಳೆದ ವಾರನೇ ಎಚ್ಚರಿಕೆ ಕೊಟ್ಟಿದ್ದರು. ಅದರಂತೆ ಈಗ ಈ ಯುದ್ಧಕ್ಕೆ ನೇರವಾಗಿ ದೊಡ್ಡಣ್ಣ ಎಂಟ್ರಿ ಕೊಟ್ಟಿದ್ದಾನೆ. ಅಂದರೆ ಇರಾನ್ ವಿರುದ್ಧ ಇರಾನ್ನ 3 ಪರಮಾಣು ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ರಾತ್ರಿ ದಾಳಿ ನಡೆಸಿದೆ. ರೈಟ್, ಇರಾನ್ ಇಸ್ರೇಲ್ ಯುದ್ಧಕ್ಕೆ ಈಗ ದೊಡ್ಡಣ್ಣ ಎಂಟ್ರಿ ಕೊಟ್ಟಿದ್ದಾನೆ. ರಾತ್ರೋರಾತ್ರಿ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದೆ. ಇರಾನ್ನ 3 ಪರಮಾಣು ಕೇಂದ್ರಗಳನ್ನು ಉಡೀಸ್ ಮಾಡಿದೆ ಅಮೆರಿಕ ಸೇನಾಪಡೆ. ಇರಾನ್ನ ಪರಮಾಣು ತಾಣಗಳಾದ ಫೋರ್ಡೋ, ನಟಾಂಜ್ ಮತ್ತು ಎಸ್ಫಹಾನ್ ಅಂತಕ್ಕಂಥ ಪ್ರದೇಶಗಳ ಮೇಲೆ ಅಮೆರಿಕದವರು ದಾಳಿ ಮಾಡಿದ್ದಾರೆ. ಅತ್ಯಂತ ಪ್ರಬಲ ಸೇನೆ ಮತ್ತು ಶಸ್ತ್ರಾಸ್ತ್ರವನ್ನು ಅಮೆರಿಕ ಹೊಂದಿರೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಇರಾನ್ ಮೇಲೆ ರಾತ್ರೋರಾತ್ರಿ ದಾಳಿ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೇವಲ ಎಚ್ಚರಿಕೆ, ಬಾಯಿ ಮಾತಿನ ಎಚ್ಚರಿಕೆಯಲ್ಲ, ನೇರವಾಗಿ ಅಟ್ಯಾಕ್ ಮಾಡಿದ್ದೇವೆ, ಇನ್ನು ಮುಂದಾದರೂ ಶಾಂತಿ ಸ್ಥಾಪನೆಯನ್ನು ಮಾಡಿಕೊಳ್ಳಿ, ಇಲ್ಲ ಅಂದರೆ ಯುದ್ಧ ಒಂದೇ ನಿಮಗೆ ಆಯ್ಕೆ, ಬೇರೆ ಯಾವ ಆಯ್ಕೆಯೂ ಇಲ್ಲ ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಆದರೆ ಇರಾನ್ನ ಯಾವುದೇ ನಾಗರಿಕ ವಲಯಗಳ ಮೇಲೆ ಪರಮಾಣು ದಾಳಿ ಸೇನಾ ದಾಳಿಯನ್ನು ನಡೆಸಿಲ್ಲ. ಕೇವಲ ಪರಮಾಣು ಪ್ರದೇಶಗಳು ಅಥವಾ ಪರಮಾಣು ಕೇಂದ್ರಗಳು. ಯಾಕೆ ಇಲ್ಲೇ ದಾಳಿ ನಡೆಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಮುಂದೆ ನಾವು ಹೇಳ್ತೀವಿ ನಿಮಗೆ.